ಅಯ್ಯೋ! ಇದನ್ ಮಾಡೋದ್ ಇಷ್ಟ್ ಈಸಿನಾ? KFC ಸ್ಟೈಲು ಅಂತ ಅನ್ಸುತ್ತೆ. ಇದು ಆಲೂ ಫ್ರೈ. ನೀವ್ ಇದನ್ನ ನಾನ್ ವೆಜ್ ಅಲ್ಲೂ ಬೇಕಾದ್ರೆ ಟ್ರೈ ಮಾಡ್ಬೋದು. ಸಿಕ್ಕಾಪಟ್ಟೆ ಸಿಂಪಲ್ಲು ಎಲ್ಲಾನು ಮನೇಲೇ ಇರುತ್ತೆ. ಒಂದೇ ಒಂದ್ ಆಲೂಗಡ್ಡೆಯಿಂದ ಇವತ್ತೇ ಟ್ರೈ ಮಾಡಿ. 1 ಕಪ್ ಮೈದಾ, ಉಪ್ಪು, ಕುಕಿಂಗ್ ಸೋಡಾ, ಪೆಪ್ಪರ್ ಪೌಡರು ನೀಟಾಗಿ ಡ್ರೈ ಮಿಕ್ಸ್ ಮಾಡ್ಕೊಂಡು ಸ್ವಲ್ಪ ಸ್ವಲ್ಪ ನೀರ್ ಹಾಕೊಂಡು ತೆಳುವಾಗಿ ದೋಸೆ ಹಿಟ್ಟಿನ ಹದಕ್ಕೆ ಕಲಸಿ ಎತ್ತಿಟ್ಕೊಳ್ಳಿ. ನಂತರ ಬೇರೊಂದು ಬೌಲ್‌ಗೆ ಮತ್ತೆ ಅರ್ಧ ಕಪ್‌ಗಿಂತ ಜಾಸ್ತಿ ಮೈದಾ ಹಿಟ್ಟು, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಕುಕಿಂಗ್ ಸೋಡಾ, ಅಚ್ ಖಾರದ ಪುಡಿ ಇದೆಲ್ಲ ಸೇರಿಸಿ ಡ್ರೈ ಮಿಕ್ಸ್ ಮಾಡಿ ಎತ್ತಿಟ್ಕೊಳ್ಳಿ. ಇದನ್ನ ಪೌಡರ್‌ನ ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಳಿ. ಆ ಲಿಕ್ವಿಡ್‌ನ ಕಡಿಮೆ ಮಾಡ್ಕೊಂಡ್ರು ನಡೆಯುತ್ತೆ. ನಂತರ ಫ್ರೆಶ್ ಆಗಿರೋ ಆಲೂಗಡ್ಡೆ ತಗೋಬೇಕು. ಹಳೆ ಆಲೂಗಡ್ಡೆ ಆದ್ರೆ ಗರ್ಗರಿಯಾಗಿ ಬರೋದಿಲ್ಲ. ಇದನ್ನ ಈ ತರ ಮೀಡಿಯಂ ಆಗಿ ಸ್ಲೈಸ್ ಮಾಡ್ಕೊಳ್ಳಿ. ನಿಮ್ಗೆ ಯಾವ ತರ ಬೇಕೋ ಆ ತರ ಮಾಡ್ಕೋಬಹುದು. ರೌಂಡ್ ಆಗು ಕೂಡ ಮಾಡ್ಕೋಬಹುದು. ಇದನ್ನ 5ರಿಂದ 6 ಸಲ ಚೆನ್ನಾಗಿ ವಾಶ್ ಮಾಡ್ಕೊಂಡ್ ತಗೊಳ್ಳಿ. ಆನಂತರ ಕಾಟನ್ ಬಟ್ಟೆಲಿ ಈ ತರ ಒರೆಸಿ ಡ್ರೈ ಮಾಡ್ಕೊಳ್ಳಿ. ಇದಾದ ನಂತರ ಮುಂಚೆ ಬ್ಯಾಟರ್‌ನ ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಅದ್ರಲ್ಲಿ ಅದ್ದಿ ಆ ನಂತರ ಆ ಪೌಡರಲ್ಲಿ 8ರಿಂದ 10 ಸಲ ಚೆನ್ನಾಗಿ ಹೊರಳಾಡ್ಸಿದ್ರೆ ಈ ತರ ಕೋಟಿಂಗ್ ರೆಡಿ ಆಗತ್ತೆ. ಇದನ್ನ ಚೆನ್ನಾಗಿ ಕಾದಿರೋಂತ ಎಣ್ಣೆಲಿ ಮೀಡಿಯಂ ಫ್ಲೇಮ್ ಅಲ್ಲಿ ಗರ್ಗರಿ ಆಗೋವರೆಗೂ ಫ್ರೈ ಮಾಡಿ ತೆಗೆದು ಪೆರಿ ಪೆರಿ ಮಸಾಲೆನ ಹಾಕಿ ತುಂಬಾ ಚೆನ್ನಾಗಿರುತ್ತೆ. ಇದಿಲ್ಲ ಅಂದ್ರೆ ಚಾಟ್ ಮಸಾಲ, ಅಚ್ ಖಾರದ ಪುಡಿ, ಉಪ್ಪನ್ನ ಉದುರಿಸಿ ಸಹ ತಿನ್ಬಹುದು.